स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿವಿ। ಇದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರ ಪ್ರತಿ ವರ್ಷ ಮೊದಲಿಂದ ನಮಗೇನು ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಏನು ಮಾಡ್ಕೋತ ಬಂದಾರ ಆದ್ರೆ ಪ್ರತಿ ತಾಂಡೆಯಲ್ಲಿ ಏನು ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ 4 ಜನ ತಾಂಡದವರು ಇಷ್ಟು ಕೂಡಿ ಮಾಡಾಕತ್ತಿದ್ರು। ಅದಕ್ಕೆ ಈ ಸಲ ಏನಂದ್ರು ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು ನಮ್ಮ ಸಮಾಜದ ಎಲ್ಲ ಏನು ಪೂಜ್ಯರಾದಾರ ಎಲ್ಲರೂ ಕೂಡಿ ಏನು ಹೇಳಿದ್ರು, ಪ್ರಕಾಶ ನಮ್ಮ ಸಮಾಜದಾಗ ಸ್ವಲ್ಪ ಒಂದು ಒಕ್ಕಟ್ಟತನ ಮಾಡಬೇಕು, ಎಲ್ಲರೂ ಕೂಡಿ ಒಂದು ದೊಡ್ಡ ವಿಜೃಂಭಣೆಯಿಂದ ನಾವು ಒಂದು ಮೆರವಣಿಗೆ ಮಾಡಬೇಕು ಮತ್ತು ಶಿವಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡಬೇಕು। ಇದಕ್ಕೆ ಹ್ಯಾಂಗ್ರೆ ಮಾಡಿ ನಾವು ಮಾಡುಮಂತೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ ಮತ್ತು ರಾಜಣ್ಣ ಕಂಡಸರಿ ಅಣ್ಣ ಮತ್ತು ನಮ್ಮ ಸುರೇಶ್ ಚವಣ್ಣ ಅಣ್ಣ ಮತ್ತು ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ತು ನಮ್ಮ ಎಲ್ಲ ಏನು 35 ಜನ ನಮ್ಮ ಒಂದು ಟೀಮ್ ಅದ, ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡು ಏನು ಮಾಡಿದ್ದೀವಿ ಸರ್, ಶಿವಲಾಲ್ ಜಯಂತಿ 15ನೇ ತಾರೀಕಿಗೆ ಆಚರಣೆ ಮಾಡಿ 7 ದಿವಸ ಸತತ ಮುಂಜಾನೆ ಸಂಜೆಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್। ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್। ಮತ್ತು ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್, ಮತ್ತು ಹಾಗೂ ಮನೋರಂಜನೆ ಕಾರ್ಯಕ್ರಮ ಇರ್ತದ। ಅದಕ್ಕೆ ನಿಮ್ಮ ಮುಖಾಂತರ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಮ್ಮ ಎಲ್ಲಾ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲಾ ಸಂಘಟನಾ ಎಲ್ಲಾ ಸಮಾಜದವ್ರಿಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರ ನಮ್ಮ ಶಿವಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಬೃಹತ್ ಮೆರವಣಿಗೆ ಇರ್ತದ। ಅದಕ್ಕೆ ತಾವೆಲ್ಲರೂ ಬಂದ ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೇನೆ ಸರ್। ಮತ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗ ಮತ್ತ MB ಪಾಟೀಲ್ ಸಾಹೇಬ್ರು ಇರ್ತಾರ, ಮತ್ತ ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ತಾರೆ, ಈಜುಗೌಡ್ರು ಇರ್ತಾರೆ, ಎಲ್ಲಾ ಸುನೀಲ್ ಗೌಡ್ರು ಇರ್ತಾರೆ। ಎಲ್ಲಾ ನಾವು ಇದ್ರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್, ಎಲ್ಲಾ ನಮ್ಮ ಸಮಾಜದ ಮಾಡಿ ಎಲ್ಲಾ ಪಾರ್ಟಿ ಅವ್ರಿಗೆ ತಗೊಂಡ್ ನಾವು ಇದನ್ನ ಯಶಸ್ವಿ ಮಾಡಬೇಕು, ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಸಿಗ್ಬೇಕಂತ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ ಸರ್। ಅದಕ್ಕೆ ನಮ್ಮ ಉದ್ಯಮದಾರರ ಕಿಶನ್ ಭಾವ್ ರಾಠೋಡ್ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ, ಎಲ್ಲ ನಮ್ಮ ಎಲ್ಲಾ ಸಮಾಜದವ್ರು ಎಲ್ಲಾ ಸಮಾಜದ ಧರ್ಮ ಗುರುಗಳು ಜಗತ್ ಗುರುಗಳು ಎಲ್ಲರೂ ಬರಾಕತ್ತಾರ। ನೀವೆಲ್ಲರೂ ಬರ್ಬೇಕು, ನಮ್ಗೆಲ್ಲರೂ ಎಲ್ಲಾ ಸಮಾಜದವ್ರು ಕೂಡಿ ನಮ್ಗೊಂದು ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೂ ಒಂದು ಕಳಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಸರ್। ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತು ಹಾಗೂ ಮೆರವಣಿಗೆಗೆ ಸರ್ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ। ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಇವರು ಕೂಡ ಬರ್ತಾ ಇದ್ದಾರೆ। ಅದಕ್ಕೆ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ। ಅದಕ್ಕೆ ತಾವೆಲ್ಲರೂ ಬಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕಂತೇಳಿ ಮತ್ತೊಮ್ಮೆ ನಿಮ್ಮ ಕಳಕಳಿಯ ವಿನಂತಿ ಮಾಡಿ ಐತಿಹಾಸಿಕ ನಗರದಲ್ಲಿ ದಿನಾಂಕ 23/2/2025 ಶ್ರೀ ಸಂತ್ ಸೇವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂತ ಪ್ರಕಾಶ್ ಬಾಳು ಚವಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮ ಗುರುಗಳಾದಂತ ಸಂತ ಶ್ರೀ ಶಿವಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ 23ನೇ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೇವೆ ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ, ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ, ನಮ್ಮದೇ ಆದ ಒಂದು ವೇಷಭೂಷ ಇದೆ, ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂತ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವ್ರು ಮಾಡಿದ್ದಾರೆ। ಅಂತ ಸಮಾಜ ಇವತ್ತಿನ ದಿವಸ ನುಸುಚಿ ಹೋಗ್ತಾ ಇದೆ।
ಅದು ಆಗ್ಬಾರ್ದಪ್ಪ ಅಂದ್ರೆ ಇವತ್ತು ನಮ್ದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ, ಕಡಿಮೆ ಆಗಿದೆ. ಅಂತದ್ರಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಈ ಕಾರ್ಯಕ್ರಮ, ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದೀವಪ್ಪ ಅಂದ್ರೆ ನಮ್ ದೇಶ ಉಳಿಬೇಕು, ನಾವು ಬೆಳಿಬೇಕು, ನಮ್ ಸಂಸ್ಕೃತಿ ಉಳಿಬೇಕು, ನಮ್ ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂತಹ ಪ್ರಕಾಶ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ನಮ್ ಸಂದೇಶ ಏನಪ್ಪಾ ಅಂದ್ರೆ ಸಮಾಜದ ಎಲ್ಲ ಯುವಕರಿಗೆ, ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದ್ರೆ ಸಮಾಜ ನಮ್ ಪರವಾಗಿ ನಿಲ್ಲತ್ತೆ. ನಾವು ಸಮಾಜನ ಬೆಳೆಸಿದ್ರೆ ಸಮಾಜ ನಮ್ಮನ್ನು ಬೆಳೆಸತ್ತೆ. ಜೊತೆಗೆ ನಾವು ನಮ್ಮ ನಗರ, ವಿಜಯಪುರ ನಗರ ಬೆಳೆಸುವಂತದ್ದಾಗ್ಬೇಕು, ರಾಜ್ಯ ಬೆಳೆಸುವಂತದ್ದಾಗ್ಬೇಕು, ದೇಶ ಬೆಳೆಸುವಂತದ್ದಾಗ್ಬೇಕು. ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂತದ್ದಾಗ್ಬೇಕಂತ ಹೇಳಿ ನಾವು ಈ ಕಾರ್ಯಕ್ರಮ, ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂತದ್ದು ಅಧ್ಯಕ್ಷ ಹೇಳಿದ್ರು, ನಮ್ಮ ಮಂಗ್ಲಿ ಅವರು. ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು, ಮಹಾರಾಜರು, ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗ್ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂತದ್ದು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಜಿಲ್ಲೆ ಹೆಸರು ತರುವಂತದ್ದು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು, ಉಸ್ತುವಾರಿ ಸಚಿವರು, ನಗರ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು, ಗಣ್ಯರು, ಪೂಜ್ಯರು, ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಏನಪ್ಪಾ ಅಂದ್ರೆ ಪ್ರತಿ ಬಿಜಾಪುರ ಜಿಲ್ಲೆಯ 370 ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂತಹ ಮಹಾರಾಜರು ಆಗಿರಬಹುದು, ನಮ್ಮ ತಾಯಂದ್ರಾಗಿರಬಹುದು, ನಮ್ದು ತಾಂಡದ ನಾಯಕ ಕಾರ್ಯವಾರಿ ಡಾವ್ ಆಗಿರಬಹುದು, ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು, ಜೊತೆಗೆ ಮೆರುಗು ತರಬೇಕು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ, ಸಂಸ್ಕೃತಿ ಇದೆ, ನಮ್ಮ ಭಾಷೆ, ವೇಷ, ಭೂಷಣ ಏನಿದೆ ನಾವು ತೋರಿಸುವಂತದ್ದಾಗ್ಬೇಕು. ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಬೆಳೆಸುವಂತ ಕಾರ್ಯ ಆಗ್ಬೇಕಂತೇಳಿ ನಾವೆಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ ಅನ್ನು ಮಾಡಿ, ವೃತ್ತವನ್ನು ಮಾಡಿ ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಸ್ಮೆಂಟ್ ದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಇದಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ನಮಗೆ ಯುವಕರು ಬಹಳಷ್ಟು ಜನ ಮಾಡ್ಕೊಂತಿದ್ದಾರೆ. ಈಗೇನು ವಿಶೇಷ ಅಂತ ಹೇಳಿ ತಾವು ಕೇಳಬಹುದು. ನಮಗೇನಪ್ಪಾ ಅಂದ್ರೆ ಅಷ್ಟಕ್ಕಷ್ಟೇ ಮಾಡ್ಕೊಂಡು ತಾಂಡ ಮಟ್ಟದಲ್ಲಿ ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡ್ಕೊಂಡು ಅಷ್ಟಕ್ಕಷ್ಟಕ್ಕೆ ಸೀಮತಿ ಇಟ್ಟು ಅದನ್ನ ಅಷ್ಟೇ ಕಡೆಗಣಿಸ್ತಿದ್ರು. ಅದು ಹಾಗಾಗ್ಬಾರ್ದು. ಸಮಾಜದ ಗುರುಗಳರಾಗಿರೋದ್ರಿಂದ ನಮಗೆ ವಿಶೇಷಪ್ಪ ಅಂದ್ರೆ ನಮ್ಗೆ ಹಿರಿಯ ಮುಖಂಡರಾಗಿರುವಂತದ್ದು, ಗಣ್ಯರಾಗಿರುವಂತದ್ದು ಇವ್ರದ್ದು ಯಾವುದು ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಯುವಕರು ಬೆಳಿಬೇಕಪ್ಪ ಅಂದ್ರೆ ಬೆನ್ನೆಲುಬುವಾಗಿ ಹಿರಿಯರು ನಿಂತ್ಕೋಬೇಕು. ಅಂತ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮಗೆ ಬೆನ್ನೆಲುಬು ಆಗಿ ಯುವಕರು ಬೆಳಿಬೇಕು, ಸಮಾಜ ಉಳಿಬೇಕು, ರಾಜ್ಯ ಉಳಿಬೇಕು, ರಾಜ್ಯ ಬೆಳಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರುವಂತ ನಮ್ಮ ಗೋಪಾಲ್ ಮಹಾರಾಜಿ ಅವರು ನಮ್ಮನ್ನು ಹೃದಯ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ನೀವು ಅದನ್ನ ಮಾಡ್ತೀರಾ. ಇವತ್ತು ಯುವಕರು ಪಣ ತೊಟ್ಟಿದ್ರೆ ಸಮಾಜ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು ಇವತ್ತಿನ ದಿವಸ ಅವ್ರೇನ್ ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನ ಮಾಡಿದ್ದಾರೆ. ಅವರ ಸಹಯೋಗದಲ್ಲಿ, ಅವ್ರ ನೇತೃತ್ವದಲ್ಲಿ, ಅವ್ರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಮಗೊಂದು ಏನಪ್ಪಾ ಅಂದ್ರೆ ನಮ್ಗೆ ನಮ್ಮಿಂದ ಯಾರು ಇಲ್ಲ, ನಮ್ ಬೆಳಿಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿಷಯದಲ್ಲಿ ಗೋಪಾಲ್ ಮಹಾರಾಜರು ಅಂತವ್ರು ನಮ್ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮಗೆ ಹೃದಯ ಸಮಾಜ ಬೆಳುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಅನಂತ ಕೋಟಿ ಸಂತ ಶಿವಲಾಲ್ ಮಹಾರಾಜರ ಆಶೀರ್ವಾದವನ್ನು ನೀಡುತ್ತಾ ನಾನು ಕೂಡ ದಿವಸ ಹಗಲತ್ತೆ ಓಡಾಡ್ಕೋತ ಇರ್ತೀನಿ, ನಿಮ್ ಜೊತೆಗೆ ಎಲ್ಲ ಮಾಧ್ಯಮಗಳು ಕೂಡ ಮಾತಾಡ್ಕೋತ ಇರ್ತೀನಿ. ಆದ್ರೆ ಆ ಭಾವನೆ, ಆ ಸಂತರ ಭಾವನೆ ನಮ್ ದೊಡ್ಡ ಒಂದು ಸ್ಪದ ಎಂತದ ನಾವು ತಗೊಂಡಿಲ್ಲ. ಯಾಕಂದ್ರ ಸಮಾಜ ಸಲಗ ಯಾರು ದುಡಿತಾರ, ಯಾರು ಮುಂದೆ ಒಂದ್ ದಿವ್ಸ ಗೊತ್ತಾಕೋತ ಹೋಗ್ತದ ಸಮಾಜ ಸಲಗ ಯಾರು ಇದು ಮಾಡ್ತಾರ ಅನ್ನೋದು. ಎಲ್ಲರೂ ಯುವಕರಿಗೆ ತಗೊಂಡ್ಕೇಸಿ ನಾವು ಮಾಡ್ಲಕತ್ತೀವಿ. ಮತ್ತೆ ಹಿರಿಯರಿಗೂ ಕೂಡ ನಾವು ಎಲ್ಲ ಮಾತಾಡ್ಕೊಂಡು ಕಿಸಿ ಮಾಡ್ಲಕತ್ತೀವಿ. ಈ ಕಾರ್ಯಕ್ರಮದಿಂದ ಏನಾಗ್ತದ ಅನ್ನೋದು ಒಂದ್ 2 ಮಾತು ನಾನು ನಿಮ್ ಮುಂದೆ ಹೇಳ್ತೀನಿ. ಸಂತ ಶಿವಲಾಲ್ ಮಹಾರಾಜರ ಜಯಂತಿ, ಅದು ಜಯಂತಿ ನಿಮಿತ್ತಂದ್ರೆ ಜಯಂತಿ ಅಷ್ಟೇ ಅಲ್ಲ, ಈ ಜಯಂತಿಯಲ್ಲಿ ಏನಾಗ್ಬೇಕು ಅಂದ್ರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ. ಪ್ರತಿ ತಾಂಡದಿಂದ ಬರುವಂತ ಯುವಕರು ಗಾಡಿ ತಗೊಂಡ್ಕೇಸಿ ಬುರ್ ಅಡ್ಡಾಡ್ಕೊಂಡ್ ಕೇಸಿ 3-4 ಜನರಿಗೆ ಕುಡಿಸ್ಕೊಂಡ್ ಕೇಸಿ ನಾವ್ ಎಲ್ಲಿರೇ ಅದು ಧೂಮಪಾನ ಮಾಡಿದ್ರಂದ್ರ ಅದು ನಮ್ಮ ಸಮಾಜದ ಹೆಸರು ಕೆಡ್ತದ. ನಮ್ ರಾಯಲಿ ಮಾಡೋದು, ನಮ್ದೆಲ್ಲ ಏನ ಸಾಮ್ಗಳದು ಎಲ್ಲಾರ್ದು ಮರ್ಯಾದೆ ಹೋಗ್ತದೆ. ಅದು ದಯವಿಟ್ಟು ಮೊದಲ ತಾಂಡದ ಏನು ಯುವಕರದ್ರಿ, ನೀವು ಯಾರು ಇಂಥ ಕೆಲಸ ಮಾಡಬಾರ್ದು. ಶಿವಲಾಲ್ ಜಯಂತಿ ಅಂದ್ರೆ ಶಿವಲಾಲ್ ಮಹಾರಾಜರು ಹ್ಯಾಂಗ್ ಮಾಡ್ಯಾರಪ್ಪ ಅಂದ್ರ
ಒಂದು ಬಸವೇಶ್ವರ ಮಹಾರಾಜ್ ಗತ್ಲೆ ಅವರು ಒಂದು ಇತಿಹಾಸ ಮಾಡಿ ಹೋಗಿದ್ದಾರೆ. ಅವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಅವರು ನಡೆದಾಡು ದೇವರು. ಆ ರೀತಿ ನಾವು ಆಗೋದ್ರೆ ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮೆರವಣಿಗೆನಲ್ಲಿ ಬಂದು ಆ ರೀತಿಯಲ್ಲಿ ಒಂದ್ ಸ್ವಲ್ಪ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಸರ್ಬತ್ ಹಂಚುದು, ಒಂದ್ ಸ್ವಲ್ಪ ಏನ್ರೆ ಒಂದು ಏನ್ ಸತ್ಯ ಆಗ್ತದ ಹಂಚಬೇಕು. ಗಾಡಿ ತರಬಾರ್ದು. ಎಲ್ಲರೂ ಮೋಟರ್ ಸೈಕಲ್ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರೂ ಏನೈತಿಲ್ಲ ಒಂದು ಗಾಡಿ ಮಾಡ್ಕೊಂಡು ನಿಮ್ ಹಿರಿಯರಿಗ ತಾಂಡಾನಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆ ಇತಿಹಾಸದಲ್ಲಿ ಭಾರತ ದೇಶ ಮೊದಲದ ಜಿಲ್ಲೆ ಯಾವ್ದ್ರೆ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ. ಆ ಜಿಲ್ಲೆದ ಹೆಸರು ಬರಬೇಕು. ಮತ್ತೆ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನ ಇತಿಹಾಸಿಕ ಅದಾವ, ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ಹಾಣ್ ಅವರು ಒಂದು ಯುವಕರು, ಅವ್ರಿಗೆ ಒಂದ್ ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದ್ ಸಪೋರ್ಟ್ ಮಾಡಿದಾಗ ಅವ್ರ ಕೆಲಸ ಮಾಡ್ಲಕತ್ತಾರ. ಯಾರ ಬಳಿ ಅವ್ರು ಭಿಕ್ಷಾ ಬೆಳಿಲ್ಲ, ಯಾರ ಬಳಿ ಹೋಗಿ ಪಟ್ಟಿ ಎಬ್ಬಿಸ್ಲಿಲ್ಲ, ಯಾರ ಬಳಿ ಹೋಗಿ ₹1 ಕೇಳಿಲ್ಲ, ಯಾವುದೇ ಕೇಳಿಲ್ಲ. ಅವ್ರು ತನ್ನ ಎಷ್ಟು ಅವ್ರ ಶಕ್ತಿ ಆಗ್ತದ ಅಟ್ ಅವ್ರು ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಕತ್ತಾರ. ಐತಿಹಾಸಿಕ ಕಾರ್ಯಕ್ರಮ ಮಾಡ್ಲತ್ತಾರ. ಅಂತವ್ರ ಹೆಸರು ನಾವು ಕೆಡಿಸ್ಬೇಡ್ದಂದ್ರ ನಾವೆಲ್ಲರೂ ಬಂದು ಕುಣಿಬೇಕು. ನಮ್ದು ಏನೇ ಸಂಸ್ಕೃತಿ ಇರ್ಲಿ ಮಾಡ್ಬೇಕು. ಆದ್ರೆ ಗಾಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬೇಡ್ದ ಅಂತ ಹೇಳಿ ಮತ್ತೊಂದು ಮಾತು, ಬಿಜಾಪುರ ಜಿಲ್ಲೆ ಇದು ಯಾರೇ ಒಂದು ಫೋಟೋ ಹಾಕೋದಿರ್ಲಿ, ಹೆಸರಾಗಲಿ, ಯಾರ್ದೇ ಒಂದು ತಳಗ್ ಮೇಲೆ ಆಗಿರ್ತದ, ಏನೇ ಆಗಿರ್ತದ, ಅವು ಏನಾದ್ರು ನಿಮ್ಮ ಮಕ್ಕಳು ಮಾಡ್ಯಾರ, ನಿಮ್ಮ ಸಣ್ಣ ಮಕ್ಕಳು ಮಾಡ್ಯಾರ, ನಿಮ್ಮ ಪೂಜಾರಿಗಳು ಮಾಡ್ಯಾರ, ನಿಮ್ಮ ಮಹಾರಾಜರು ಮಾಡ್ಯಾರ, ಏನಿದ್ರು ಅದು ನಿಮ್ಮವ್ರು ಎತ್ಕೇಸಿ ನೀವು ನಮ್ಮ ಜಿಲ್ಲೆ ಎಲ್ಲ ಹಿರಿಯರು ತಿಳ್ಕೋಬೇಕು. ಇದೇ ರೀತಿ ಏನ್ ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೋತ್ ಬಂದಿರಿ. ಅದೇ ದಾರಿಗೆ ನಾವು ಹೊಂಟಿವ್. ನೀವೆಲ್ಲ ಬಿಜಾಪುರ ಜಿಲ್ಲಾದ ನಾಯಕ್, ಕಾರ್ಬಾರಿ, ಡಾವ್, ನಸಾಬಿ, ಹಸಾಬಿ, ಕುಡಾರಿ ಎಲ್ಲ ನೀವು ಇರ್ತೀರಿ. ಎಲ್ಲರೂ ತನ್ನ ತಾಂಡದಿಂದ ನಾವ್ ಎಲ್ಲಿರೇ ರಾಜಕೀಯ ಒಳಗೆ ಹೋಗಿ ಏನಿಲ್ಲ ಕುಣಿದು ಮಾಡುದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ. ರಾಜಕಾರಣದಾಗ ಹೋಗಿ ಎಲ್ಲರೂ ನಾವೇ ಏನಾಯ್ತು ಎಷ್ಟೋ ಮಂದಿ ತಂತಂದು ರಾಜಕೀಯ ನಾನೇ ಪೂಜಾರಿಯಾಗಿ ನಾನೇ ಎಷ್ಟೋ ರಾಜಕೀಯ ತಂದು ಹೆಣ್ಮಕ್ಳ ಎಲ್ಲ ತಾಯಿ ತಂದಿರ ತಂದು ಕಿಸಿ ನಾವು ಧ್ಯಾನ ಸೋಡಿಸ್ತೀವಿ. ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾಲಾಲ್ ಮಹಾರಾಜ್ ಜಯಂತಿ ಐತಿ. ಇದರಲ್ಲಿ ನೀವೆಲ್ಲರೂ ರೊಕ್ಕ ರೂಪಾಯಿ ಏನೇ ಅನ್ನಾರ್ದೆ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ಪ್ರತಿ ತಾಂಡದ ಯಾಡಿ ಬೇನೆ ಕಾಕಿ ದಾದಿ ತಮ್ಮ ಸೇಜ್ ಅವನು ಈ ಕಾರ್ಯಕ್ರಮ ಯಶಸ್ವಿ ಕರ್ನು ಈ ಬಂಜಾರ ಸಮಾಜ ದಿವಾತೆ ಕೇರೋ ಚಿತ್ರನೇಶನ. ಅದೇ ರೀತಿ ನಾ ಈ ಒಂದೇ ಹೇಳುದು ಒಂದು, ಈ ಐತಿಹಾಸಿಕ ಕಾರ್ಯಕ್ರಮ ನಡೆದದ. ನೀವೆಲ್ಲ ಮಾಧ್ಯಮದವರು ಯಾಕೋ ನಮ್ಮೆಲ್ಲ ನಿಮ್ದು ಇಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆಸುವಂತ ವ್ಯವಸ್ಥೆ ಇರ್ಲಿಲ್ಲ ಅಂದ್ರು ನೀವೆಲ್ಲರೂ ಕೂಡಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು ಒಳ್ಳೆ ಅದಾರ ಅಂತ ಹೇಳಿ ನೀವು ಬರ್ರಿ. ಪ್ರಕಾಶ್ ಅವರ ನೀವು ಬದಲ ಅದಿವತ್ತು ಹೇಳಿದ್ರಿ, ಒಬ್ಬರಿಗೆ ಫೋನ್ ಮಾಡ್ಯಾರ, ಒಬ್ಬರಿಗೆ ಮಾಡಿಲ್ಲ. ಏನಿದ್ರು ನೀವು ಹೊಟ್ಟೆಗೆ ಹಾಕೋರಿ. ಮತ್ ಪಕ್ಷಾತೀತವಾಗಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿ ಇದು ಕಾರ್ಯಕ್ರಮ. ಇದು ಯಾರ್ದು ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಬಂಜಾರ ಸಮಾಜ್. ನಮ್ಮ ಪಕ್ಷ ಶಿವಲಾಲ್ ಮಹಾರಾಜರ ಪಕ್ಷ. ನಾವು ಒಂದೇ ಶಿವಲಾಲರ ಪಕ್ಷ ತಿಳ್ಕೊಂಡ್ಕೇಸಿ ಎಲ್ಲ ನಮ್ದೇನು ಇಲ್ಲಿ ಜಿಲ್ಲೆದೇನ ಉಸ್ತುವಾರಿಗಳಾಗಲಿ, ನಮ್ಮ ಶಾಸಕರಾಗಲಿ ಎಲ್ಲರೂ ಅವ್ರವ್ರ ಹೆಸರು ಹೇಳೋದಂದ್ರೆ ಒಬ್ಬರ ಹೆಸರು ತಪ್ಪುದು ನಮ್ಮ ಬಾಯಿಲೆ ಬರಬಾರ್ದು. ನೀವೆಲ್ಲರೂ ಬರ್ತೀವಿ ಅನ್ನೋಂಥ ವ್ಯವಸ್ಥೆ ಐತಿ. ಬಂಜಾರ ಸಮಾಜ ಶಿವಲಾಲ್ ಮಹಾರಾಜನ ಜಯಂತಿ ಒಳಗೆ ಯಾರೇ ಒಬ್ಬರು ಬರುವುದಾಗಲಿಲ್ಲ ಅಂದ್ರೆ ನಿಮ್ ಮನೆ ಕುಂತಿ ಬಿಡ್ರಿ. ಆದ್ರೆ ಈ ಜಯಂತಿಗೆ ಏನು ತಪ್ಪು ದಾರಿಗೆ ನೀವು ಯಾರು ಒಯ್ಬೇಡ್ರಿ. ಯಾರೇ ನಾನೇ ಶಿವಲಾಲ್ ಮಹಾರಾಜ್ ಜಯಂತಿ ಮೇಲೆ ಏನಾರೇ ಅಪಪ್ರಚಾರ ಮಾಡಿ ಈ ಸಮಾಜನಾಗ ನಾ ಏನ್ರೇ ಮಾಡ್ಬೇಕಂತಂದ್ರ ನಮ್ಮ ಅಂತವ್ರು ಬಾಯಲ್ಲಿ ಪೈಲ ಹುಳ ಬೀಳಿ. ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ. ನಾವು ಮಾಡೋದು ಒಂದೇ, ಜಯಂತಿ ಮಾಡಬೇಕು, ಸಮಾಜ ಕೂಡಿಸ್ಬೇಕು, ಎಲ್ಲಾ ಸಮಾಜ ಒಬ್ಬೊಬ್ಬರು ಪರಿಚಯ ಆಗ್ಬೇಕು ಮಾಡ್ಲಕ್ಕ ಕಾರ್ಯಕ್ರಮ. ನೀವು ಯಾರೇ ಅನ್ಯಸ್ ಭಾವಿಸ್ಕೇಸಿ ಏನ್ರೇ ಮಾಡ್ದಂದ್ರ ಶಿವಲಾಲ್ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪು ಅವರು ಒಂದು ಮಾತು ಹೇಳಿ ಹೋಗ್ಯಾರ. ಯಾರ ನಮ್ಮ ಸಮಾಜನಾಗ ಕೆಟ್ಟ ಚಾಡಿ ಹಚ್ತಾರೋ ಅವನಿಗೆ ಅದೇ ಶಿಕ್ಷಾ ಕೊಟ್ಬಿಡ್ತಾನ. ಯಾವ ಕಣ್ಣು ತಿರುಗಿಸಿ ನೋಡಿ ಏನ್ರೆ ಮಾಡ್ಲಾ ಹೋಗ್ತಾನೋ ಯಾವ ಕಾರ್ಯಕ್ರಮದಾಗ ಅವನಿಗೆ ಅದೇ ಚಟ ಮಾಡಿಸ್ಬಿಡ್ತಾನ. ಯಾಕಂದ್ರೆ ಶಿವಲಾಲ್ ಮಹಾರಾಜರದ ವಾಹಿನಿ ಚಲೋ ಐತಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಇದ್ದಂಗ ನಾವೆಲ್ಲರೂ ಮಾಡೋನು. ಬಿಜಾಪುರ ಜಿಲ್ಲೆ ಎಲ್ಲರೂ ನಾವೇನು ಇದ್ರಾಗ ಯಾವುದೇ ಧರ್ಮದವ್ರಿಗೆ ನಾವು ಬಿಟ್ಟಿಲ್ಲ. ಇದ್ರಾಗ ಒಂದ್ ಸ್ವಲ್ಪ ಕೆಲವೊಂದು ಹೊಸದಾಗ ಮಾಡಿದಾಗ ಒಂದ್ ಸ್ವಲ್ಪ ಯಾಕೋ ನಮ್ ಕಡೆ ಒಂದ್ ಸ್ವಲ್ಪ ಏನೋ ಒಂದು ಸಮಾಜದವ್ರಿಗೆ ಎರಡೊಂದು ಸಮಾಜದವ್ರಿಗೆ ಏನ್ರಿ ಒಂದು ಇದ್ರಾಗ ನೋವಾಗಿದೆ ಅಂತಂದ್ರು ಅವರು ನಮ್ಮ ಅಣ್ಣತಮ್ರೆ. ನಾವೆಲ್ಲರೂ ಕೂಡಿ ಈ ಸಮಾಜ ಈ ಬಿಜಾಪುರ ಜಿಲ್ಲೆ ಹೆಸರು ತರುನು ಅಂತ ಹೇಳಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರಾಗ್ಲಿ, ಸುರೇಶ್ ಅಣ್ಣವ್ರಾಗ್ಲಿ, ಚಂದ್ರಣ್ಣ ಅವರಾಗ್ಲಿ, ರಾಜು ಕನ್ಸರಿ ಆಗ್ಲಿ, ಸುರೇಶ್ ಅಣ್ಣ ಎಲ್ಲ ಸುರೇಶ್ ಅವರು ಎಲ್ಲರೂ ಕೂಡಿ ಇನ್ನೇ ಒಬ್ಬ ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಮಂದಿ ಕಾರ್ಯಕ್ರಮ ಐತಿ. ಭವ್ಯ ಕಾರ್ಯಕ್ರಮ ಆಗ್ತದ, ಯಶಸ್ವಿನೂ ಆಗ್ತದ. ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಶಿವಲಾಲ್ ಮಹಾರಾಜರು, ಅದು ನಂದಲಾಲ್ ಮಹಾರಾಜ್ ಆಗ್ಲಿ, ಇದು ಬಹಳ ಚಲೋ ಕಾರ್ಯಕ್ರಮ ಐತಿ. ಇಂಥವ್ರು ಬೆಳಿಬೇಕು. ನಮ್ಮ ಸಮಾಜನಾಗ ಪ್ರಕಾಶ್ ಚವ್ಹಾಣ್ ಅವ್ರ ಗತ್ಲೆ ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರ ಮೇಲೆ ಶಿವಲಾಲ್ ಭಗವಂತ ಹಮೇಶ ಆಶೀರ್ವಾದ ಇರಬೇಕು. ಮಂಗಲಿ ಬರುವಂತ ಟೈಮಿಗೆ ನಿಮ್ಗೊಂದು ಮಾತು ಒಂದು ವಿಷಯ ಹೇಳ್ತೀನಿ. ಮಂಗಲಿಬಾಯಿ ಅಂದ್ರ ಅದು ಖಾತೆ ಮಂಗಲಿಬಾಯಿ ಮೊದ್ಲಿಗೆ ಒಂದು ಬೇರೆ ಇದ್ರು. ಈಗ ಸ್ಟೆಪ್ನಾಗ ಏನಾಯ್ತು ಬರೀ ಅವ್ರು ಬರ್ತಾರಂದ್ರೆ ನಮ್ಗೊಂದು 1000 ಫೋನ್ ಬಂದ್ಬಿಟ್ಟಾವಿ.
ಅವ್ರು ಯಾವಾಗ ಬರ್ತಾರ್ರಿ ಹ್ಯಾಂಗ್ ಬರ್ತಾರ್ರಿ ಏನ್ ಬರ್ತಾರ ಅಂತ ಹೇಳ್ತಾರ. ಅದಕ್ಕಾಗಿ ಮ್ಯಾಲೆ ಎಲ್ಲರಿಗೂ ಟೇಜಿಗೆ ಕಳಿಸುವಂತ ವ್ಯವಸ್ಥೆ ಆಗುದಿಲ್ಲ. ನಾವು ದಯವಿಟ್ಟು ಹೇಳ್ತೀವಿ, ಆ ಮಂಗಲಿ ಬಾಯಿ ಅಂದ್ರೆ ನಮ್ಮ ಬಂಜಾರ ಸಮಾಜವಂದ ಇಡೀ ನಮ್ಮ ಬಂಜಾರ ಸಮಾಜದ ಏನು ಚೈತ್ರ ಅದಾವ ಅದು ತೋರ್ಸ್ಯಾಳ ಅವ್ರು. ಆ ಬಾಯಿ ಅವ್ರು ಬರ್ತಾರಂದ್ರ ಅದು ನಮ್ಮ ಮಗಳ, ಆಕಿಗೆ ನಾವು ಎಲ್ಲರೂ ಹುಯಿ ಹೈಯತ್ ಮಾಡಬಾರ್ದು. ಎಲ್ಲರೂ ಯಾರಿಗೆ ಭೇಟಿ ಆದ್ರು ಬಿಟ್ರು ದೂರ್ಲೇ ಆಗಲ್ಲ, ನಾವು ಎಲ್ಲ ಇದು ಮಾಡ್ಬೇಕು. ಅವ್ರಿಗೆ ಮಾನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂತ ವ್ಯವಸ್ಥೆ ನಮ್ಮ ಸಮಾಜದವ್ರು ಮಾಡ್ಬೇಕು. ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಬಹಳ ಒಳ್ಳೆ ಬಾಸ್. ಎಲ್ಲ ಕಡೆ ಈಗ ಅವರೇ ನಾವು ತಿಳ್ಕೊತೀವಿ, ಏನು ರಾಜ್ಯದ ಮುಖ್ಯಮಂತ್ರಿ ಅವರೇ ಅದರ ತಿಳಿಸಿ ಅವ್ರಿಗೆ ತಗೊಳ್ಳಾರ್ದೆ ಯಾರು ಒಬ್ಬರು ಕಾರ್ಯಕ್ರಮ ಮಾಡ್ಲಕತ್ತಿಲ್ಲ. ಇದು ನನಗೆ ನೋಡಿದ್ರೆ ಒಂದು ಕೂಡ ಹಾಲು ನಮ್ಮ ಹೊಟ್ಟೆಗೆ ನಾವು ಕುಡ್ದಂಗ ನಮ್ಮ ಬಂಜಾರ ಸಮಾಜದಾಗ ಲಮಾಣಿ ಹನುಮಂತ ಏನ್ ಹೆಸರು ಮಾಡ್ಯಾರಪ್ಪ. ಯಾವ ಕಾರ್ಯಕ್ರಮದಾಗ ನೋಡ್ತೀವಿ ಹನುಮಂತಾಗೆ ಕರೆಸ್ಲಾಕತ್ತಾರ. ಯಾಕಂದ್ರೆ ಆ ರೀತಿ ಅವರು ಹೆಸರು ತಗೊಂಡ್ರು. ಅವರು ಕೂಡ ಬರ್ತಾರ. ಅವ್ರೆಲ್ಲ ಸಮಾಜಕ್ಕೆ ಚಲೋ ಒಳ್ಳೆ ರಿಸ್ಪಾನ್ ಐತೆ ಅಂತ ಹೇಳಿ ನಮ್ಮ ಮಾಧ್ಯಮದವ್ರಿಗೆ ನೀವೆಲ್ಲರೂ ಬಂದ್ರಿ. ನಿಮಗ ನಾವು ಆ ದಿವ್ಸ ನೀವು ಎಲ್ಲರೂ ಇರಬೇಕು. ನಮ್ಮ ವಿಶೇಷವಾಗಿ ನಿಮ್ಗೆ ಏನೈತಲ್ಲ ನಾವು ಆಮಂತ್ರಣ ತಿಳ್ಕೊರಿ, ನೀವು ಇರಬೇಕು. ಶಿವಲಾಲ್ ಮಹಾರಾಜರ ಪೂಜೆಗೆ ನೀವು ಎಲ್ಲರೂ ಬರಬೇಕು. ನಾವು ಗಾಂಧಿ ಸಿದ್ದೇಶ್ವರ ಗುಡಿ ಗಾಂಧಿ ಚೌಕ್ನಾಗ ಭವ್ಯ ನಮ್ದು ಒಬ್ಬರು ನಮ್ಮ ಉದ್ಯಮದಾರಿ ಅಂದ್ರೆ ಹ್ಯಾಂಗ್ ಉದ್ಯಮದಾರಿ ಅಂದ್ರೆ ಹನುಮಂತ ಮಂದಿರ ಕಟ್ಟಿದ್ದಾರೆ ಕಿಶನ್ ಬಾಬು ರಾಠೋಡ್. ಅವ್ರು ತನ್ನ ಖರ್ಚನ್ನ ಕಟ್ಟಿದ್ದಾರೆ. ಒಂದು ಮಂದಿರಗೆ 200 ಕೋಟಿ 300 ಕೋಟಿ ರೂಪಾಯಿ ಅವ್ರು ತನ್ನ ಖರ್ಚಲೆ ಮಾಡ್ತಾರ ಅವ್ರ ಮಂದಿರ. ಅಂತ ಒಂದು ಮಹಾನ್ ವ್ಯಕ್ತಿ ಕಿಶನ್ ಬಾಬು ರಾಠೋಡ್ ಅತ್ಕೀಶ್ ಅವ್ರು ಮಹಾರಾಷ್ಟ್ರ ಪುನಾದವ್ರು ಬರ್ಲಾಕತ್ತಾರ. ಅವರು ಕೂಡ ಬರ್ತಾರ. ಅನೇಕ ಧರ್ಮಗುರುಗಳು ಬರ್ಲಾಕತ್ತಾರ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ಹೋಗೋಣ ಅಂತ ಹೇಳಿ बिजापुर जिला जनते ना कूड़ी अपन तांडे नाय कारबारी हसाबी नसाबी तुम्हें शेन हाथ जोड़ कुछ ब्याह तमार पिसा टका काय मत आज ಏನು ತಮ್ಮ ಪಿಸಾ ದಿನೇಜಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.